ತಿಳಿದಂಗೆ ಸುಮಾರು 2021 ಜಿಂದಾಲ್ಗೆ ಕೊಟ್ಟಂತ ಭೂಮಿಯ ಬಗ್ಗೆ ನಾನು ಇದೇ ಹಾಲ್ನಾಗ ಪ್ರೆಸ್ ಕಾನ್ಫರೆನ್ಸ್ ಮಾಡಿದೆ. ಕೆಲವು ಈಗಲೂ ಅವರು ಕೋರ್ಟಿಗೆ ಹೋಗಿ ಕೋರ್ಟ್ಲಿಂದ ಡೈರೆಕ್ಷನ್ ತಗೊಂಡು ಬಂದು ಕ್ಯಾಬಿನೆಟ್ನಾಗ ಅಪ್ರೂವ್ ಆಗಿ ಕೊಟ್ಟಿದ್ದಾರೆ. ಮೊಟ್ಟ ಮೊದಲಾಗಿ ನಾನು ಈ ಸರ್ಕಾರಕ್ಕೆ ನ್ಯಾಯಕ್ಕೆ ದುರ್ಗಮ್ಮ ಜಯ ಅಂತ ಹೇಳ್ತಾ ಅವರಿಗೆ ಕ್ಯಾಬಿನೆಟ್ನಾಗ ಅಪ್ರೂವ್ ಮಾಡಿ ಕೊಟ್ಟಿದ್ದಕ್ಕೆ ಧನ್ಯವಾದ. ಇವತ್ತು ತಿಳಿದಂಗೆ ಬೇರೆ ಬೇರೆ ಜಿಲ್ಲಾದವರು ಅದು ಸಸ್ತ ಕೊಟ್ಟಿದ್ದಾರೆ. 1 ಕೋಟಿ ರೂಪಾಯಿ ಎಕರೆ ಆಗ್ತದೆ, 5 ಕೋಟಿ ಎಕರೆ ಆಗ್ತದೆ, ಅದರಲ್ಲಿ ಬಂಗಾರ ಐತೆ, ಬೆಳ್ಳಿ ಐತೆ, ಈ ತರ ಇರ್ತದೆ. ಈ ಕಾನೂನನ್ನು ಬಿಟ್ಟು ಹೋಗೋದಕ್ಕೆ ಅದು ಆಗೋದಲ್ಲ. ಈ ತಮಗೆ ತಿಳಿದಂಗೆ ಒಂದು ಪತ್ರಿಕೆ ಇದ್ರೊಳಗೆಲ್ಲ ತಮಗೆ ಮತ್ತೊಮ್ಮೆ ನಾನು ಕೊಟ್ಟಿದ್ದೇನೆ. ಸುಮಾರು 95-96 ಈ ಜಿಂದಾಲ್ ಫ್ಯಾಕ್ಟ್ರಿ ಬರಬೇಕು ಎಂಬ ಉದ್ದೇಶದಿಂದ 96 ಅವ್ರಿಗೊಂದು 3400 ಎಕರೆ 10 ವರ್ಷ ಗುತ್ತಿಗೆ ಆಗಿ ಲೀಸ್ ಕಮ್ ಸೇಲ್ ಡೀಡ್ ಕೊಟ್ಟರು. 9/9/2005 ಅದು ಕಂಪ್ಲೀಟ್ ಆಯ್ತು, ರಿಜಿಸ್ಟ್ರೇಷನ್ ಮಾಡಿಕೊಟ್ರು. ಇನ್ನೊಂದು 615 ಎಕರೆ 15/4/2004 ಕೊಟ್ಟರು. ಅದು 6 ವರ್ಷ ಪೀರಿಯಡ್ ಕೊಟ್ಟಿದ್ರು. 15/4/2010 ಮುಗಿತು, ರಿಜಿಸ್ಟ್ರೇಷನ್ ಮಾಡ್ತಾರೆ. ಅದು ಆದ ನಂತರ 2000 ಎಕರೆ 3/8/2006 6 ವರ್ಷದ ಗುತ್ತಿಗೆ ಕೊಟ್ಟರು. 1666 ಎಕರೆ 24/10/2007 10 ವರ್ಷ ಗುತ್ತಿಗೆ ಕೊಟ್ಟರು. ಆ ಪೀರಿಯಡ್ ಎಲ್ಲ ಲೀಸ್ ಕಮ್ ಸೇಲ್ ಮುಗೀತು. ಈಗ ಕೆಲವರು ಈ ಪ್ರತಿಪಕ್ಷದವರಾಗ್ಲಿ ಅರವಿಂದ್ ಬೆಲ್ಲದ ಮತ್ತು ಸಂಘ ಸಂಸ್ಥೆಗಳು ನಾನು ಪತ್ರಿಕಾ ಪ್ರಕಟಣೆ ನೋಡಿದೆ. ಇದು ಈ ರೀತಿ ಇದು ಮಾಡಬೇಕಾಗಿತ್ತು ಅಂದ್ರೆ ವಾಸ್ತವಾಂಶಗಳು ತಿಳಿಯದೇನೆ ಇವರು ಈ ಒಂದು ದಾರಿ ತಪ್ಪಿಸೋದು ವ್ಯವಹಾರ ಮಾಡ್ತಾರೆ. ಇವತ್ತು ಕ್ಯಾಬಿನೆಟ್ನಾಗ ಈಗ ಈ 1600 ಎಕರೆ ಈ KADB ಅವರು ಇವರು KPCL ಸಲುವಾಗಿ ಅಕ್ವೈರ್ ಮಾಡಿದ್ರು. ಆದ್ರೆ KPCL ನಮಗೆ ಈ ಜಾಗ ಬೇಕಾಗಿಲ್ಲ ಅಂತ ಸರೆಂಡರ್ ಮಾಡಿದ ಮೇಲೆ ಅದನ್ನ KADB 11% ಆ ರೇಟ್ ಆಡ್ ಮಾಡಿ, ಅಂದ್ರೆ ಅವರು ವರ್ಕೌಟ್ ಮಾಡಿದಾಗ ಈ ಕೊಡ್ತೀನಿ ಈ ರೈತರ ಹತ್ರ 1,22,000 2006 ನೋಡಿದ್ರು. ಅದ್ರಲ್ಲಿ 11% ಸರ್ವಿಸ್ ಚಾರ್ಜ್ ಆಡ್ ಮಾಡಿ ಜಿಂದಾಲಿಗೆ ಕೊಟ್ಟರು. ಜಿಂದಾಲ್ ಅದ್ರೊಳಗೆ ಸಿಮೆಂಟ್ ಪ್ಲಾಂಟ್ ಅವು ಇವು ಹಾಕಿದ್ರು. ಸೊ ಇದ್ರೊಳಗೆ ಯಾವ ರೀತಿಯಾದಂತ ಅಕ್ರಮ ಆಗ್ಲಿ ಹಂಗಿಲ್ಲ. ಈಗ ನಾನು ನೋಡ್ತಾ ಇದ್ದೆ 3 ದಿವಸದಿಂದ ಕೋಟಿಗಟ್ಟಲೆ ವ್ಯವಹಾರ ನಡೆದಿದೆ, ಒಳಗಡೆ ಸಂಚು ನಡೆದಿದೆ. ಇಂಥವೆಲ್ಲ ಸುಳ್ಳು. ನಾವು ಬಳ್ಳಾರಿ ಜಿಲ್ಲಾದಾಗ ಇದೀವಿ ಹೇಳೋದು. ಅದ್ರಾಗನು ಉಳಿಕಿದ್ರೆ ಯಾರೇ ಇರುವಾಗ ನಾನು 96 MP ಆಗಿದ್ದ ಈ ಸ್ಟೀಲ್ ಪ್ಲಾಂಟ್ ಬರ್ಬೇಕು ಅಂತ ಹೋರಾಟ ಮಾಡಿದ್ರು ನಾನೊಬ್ಬ. ಈಗ ನಾವು ಒಂದು ಇಂಡಸ್ಟ್ರಿ ಹಾಕಿದ್ವಿ, ದುರದೃಷ್ಟವಶಾತ್ ಆ ಇಂಡಸ್ಟ್ರಿ ನಡೀಲಿಲ್ಲ, ಹೋಯ್ತು. ಜಿಂದಾಲ್ ಅವರು ಇವತ್ತು ಸುಮಾರು 1.5 ಮಿಲಿಯನ್ ಟನ್ಸ್ ಅಂದ್ರೆ 15 ಲಕ್ಷ ಟನ್ ಇಂದ ಇವತ್ತು ಎಕ್ಸ್ಪಾನ್ಷನ್ ಮಾಡ್ತಾ 28 ಲಕ್ಷ ಟನ್ ವರೆಗೆ ಇವತ್ತು ಉತ್ಪಾದನೆ ಮಾಡ್ತದೆ. ಸುಮಾರು ಈ ನನ್ನ ವೈಯಕ್ತಿಕ ಪ್ರಕಾರ ಇದು ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಜೀವನಾಡಿ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ 30 ಸ್ಪಾಂಜರ್ ಯೂನಿಟ್ಗಳಿವೆ. ಸುಮಾರು ಒಂದು 10-12 ವಾಷಿಂಗ್ ಪ್ಲಾಂಟ್ ಇದೆ. ಅಂದ್ರೆ ನಮ್ಮಲ್ಲಿ ಸಿಗುವಂತ ಕೆಬ್ಬಿಣದ ಅದಿರು ಆದ್ಮೇಲೆ ಗ್ರೇಡ್ ಇಲ್ದಂತ ಅದನ್ನ ಮತ್ತು ಪುನಃ ಅದನ್ನ ಗ್ರೇಡ್ ಇನ್ಕ್ರೀಸ್ ಮಾಡಿ ಸ್ಪಾಂಜರ್ಗಳು ಬಳಸೋದಕ್ಕೆ ಅನುಕೂಲ ಮಾಡ್ತದೆ. ಆದ ಕಾರಣ ನಾನು ಮತ್ತೊಮ್ಮೆ ಈ ಬೇರೆ ಯಾರೇ ಆಗ್ಲಿ ಡಾಕ್ಯುಮೆಂಟ್ ನೋಡಿ ಮಾತಾಡ್ರಿ, ನೀವು ಬರೇ ಕೊಳ್ಳು ಮಾತಾಡಿ ಜನಕ್ಕೆ ತಪ್ಪುದಾರಿ ಇಡಿಸಬಾಡ್ರಿ ಅಂತ ನಾನು ಹೋಗ್ಬೇಕು. ಆ ಹಿನ್ನೆಲೆಯಲ್ಲಿ ನಾನು ತಮ್ಮಲ್ಲಿ ಪತ್ರಿಕಾ ಪ್ರಕಟಣೆಯನ್ನು ಹೇಳ್ತಾ ಇದ್ದೀನಿ. ಇವತ್ತು ನಾನು ಡೀಟೇಲ್ ಎಲ್ಲ ಕೊಟ್ಟಿದ್ದೀನಿ ತಮಗೆ, ಯಾವ ರೀತಿ ಅದು ಬೆಳೀತು, ಇಂಡಸ್ಟ್ರಿ ಯಾವ ರೀತಿ ಇದೈತೆ, ಭೂಮಿಗಳು ಯಾವ ರೀತಿ ಇದಾಯ್ತು ಅಂತ. ಲೀಸ್ ಕಮ್ ಸೇಲ್ ಬೇಸಿಸ್ ಅಂದ್ರೆ ಇವತ್ತು ತಮಗೆ ತಿಳಿದಾಗ ಉದಾಹರಣೆಗೆ ಹೌಸಿಂಗ್ ಬೋರ್ಡ್ನಾಗಾಗ್ಲಿ ಇಲ್ಲ ಈ ಬುಡಾನಾಗಾಗ್ಲಿ ಸೈಟ್ ಕೊಟ್ಟಾಗ ಲೀಸ್ ಕಮ್ ಸೇಲ್ ಹಿಂದೆಲ್ಲಿ ಸೇಲ್ ಡೀಡ್ ಮಾಡೋದಲ್ಲ. 5 ವರ್ಷ 10 ವರ್ಷ ಲಾಕಿಂಗ್ ಪೀರಿಯಡ್ ಇಟ್ಟಿರ್ತಾರೆ. ಆ ಪೀರಿಯಡ್ ಮುಗಿದ ಮೇಲೆ ಅವ್ರು ಕಟ್ಟುವಂತ ಎಲ್ಲ ದುಡ್ಡು ಅಂದ್ರೆ ರೇಟ್ ಅವತ್ತಿನ ಡೇಟ್ಗೆ ಫಿಕ್ಸ್ ಆಗಿರ್ತದೆ. ಈ ಲೀಸ್ ಆದ್ಮೇಲೆ ರೇಟ್ ಅಲ್ಲ. ಆದ ಕಾರಣ ಇದನ್ನ ತಪ್ಪುದಾರಿಗೆ ಎಳೆಯೋದು ಒಳ್ಳೇದಲ್ಲ. ಇದನ್ನು ನಾವು ಸ್ವಾಗತಿಸುತ್ತಾ ಇನ್ನೂ ಹೆಚ್ಚಿನ ರೀತಿ ಈ ಇಂಡಸ್ಟ್ರಿ ಬರ್ಬೇಕಂದ್ರೆ, ಆದ್ರೆ ದುರದೃಷ್ಟವಶಾತ್
2006-8 4 ಸ್ಟೀಲ್ ಪ್ಲಾಂಟ್ಗಳಿಗೆ ಪರವಾನಗಿಯನ್ನು ಕೊಟ್ಟರು. ಭೂಮಿನ ಖರೀದಿ ಮಾಡಿಬಿಟ್ರು. ಮಿತ್ತಲ್ ಸ್ಟೀಲು, ಆದ್ಮೇಲೆ ಭೂಷಣ್ ಸ್ಟೀಲ್ ಯಾರು ಜನಾರ್ದನ್ ರೆಡ್ಡಿ ಬ್ರಾಹ್ಮಣಿ ಸ್ಟೀಲು, ಅದಾದ್ಮೇಲೆ ಅವರು ಮಾರ್ಕೊಂಡ್ಬಿಟ್ರು. ಅದಾದ್ಮೇಲೆ NMDC 3,500 ಎಕರೆ ಮಾಡಿದ್ರು. ಇವತ್ತಿನವರೆಗೆ ಪ್ಲಾಂಟ್ ಬರೋದು. ಇನ್ನು ಯಾವ ಪ್ಲಾಂಟ್ ಬರೋದಿಲ್ಲ. ಯಾಕಂದ್ರೆ ಐರನ್ ಓರ್ ಸಿಗೋದು ಕಷ್ಟ, ನೀರು ಸಿಗೋದು ಕಷ್ಟ, ಆಮೇಲೆ ಟೆಕ್ನಿಕಲ್ ಜನ ಸಿಗೋದು ಕಷ್ಟ. ಆಯ್ತು, ಮುಗಿಸ್ಬಿಟ್ಟಿದ್ರೆ ನೀವು ಕ್ವಶನ್. ಮಿತ್ತಲ್ 4,000 ಎಕರೆ ತಗೊಂಡ್ರು. ಮಿತ್ತಲ್ ಅವರು ಪ್ಲಾಂಟ್ ಹಾಕ್ತೀವಿ ಅಂತ ಹೇಳಿ ಹಾಕ್ಲಿಲ್ಲ. ಅದಾದ್ಮೇಲೆ ಬ್ರಾಹ್ಮಣಿ ಸ್ಟೀಲ್ 3,500 ಎಕರೆ ತಗೊಂಡ್ರು. ಅದಾಗ್ಲಿಲ್ಲ. ಅವ್ರು ಏನ್ ಮಾಡಿದ್ರು, ಉತ್ತಮ್ ಗಲ್ವಾ ಅಂತ ಒಂದು ಬಾಂಬೆ ಕಂಪನಿ ಮಾಡಿದ್ರು. ಅದಾದ್ಮೇಲೆ NMDC ನಾವಿರುವಾಗಲೇ 3,500 ಎಕರೆ ಅಕ್ವೈರ್ ಮಾಡಿದ್ರು ಪ್ಲಾಂಟ್ ಹಾಕ್ತೀವಿ ಅಂತ ಹೇಳಿ. ಆದ್ರೆ ಮೈನ್ ಸಹಿತ ಅವ್ರದಾಗ, ಆದ್ರೆ ಹಾಕೋದಕ್ಕೆ ಇಷ್ಟ ಇಲ್ಲ. ಯಾಕಂದ್ರೆ ಅವ್ರು ಛತ್ತೀಸ್ಗಢ್ನಾಗ ಒಂದು ಪ್ಲಾಂಟ್ ಹಾಕಿ ಲಾಸ್ ಆಗಿತ್ತು. ಅವರು ಇನ್ನ ಇವತ್ತು ಹಾಕಂಗಿಲ್ಲ. ಇವತ್ತು 13,000 ಎಕರೆ. ಇವತ್ತು ಯಾವ ಪ್ಲಾಂಟ್ ಬರೋದಕ್ಕೆ ನನಗೇನು ಕಾಣುವಂತ. ಯಾಕಂದ್ರೆ ಈ ಇರೋ ಜಿಂದಾಲೆ 1.5 ಲಕ್ಷ ಟನ್ನಿಂದ 28 ಲಕ್ಷ ಟನ್ನಿಗೆ ಹೋಗ್ತಾ ಇದ್ದಾರೆ. ಅವ್ರಿಗೆ ಇವತ್ತು ಬೇಕಾದಂತ ನೀರಿಲ್ಲ. ಅವರು ಆಲಮಟ್ಟಿಯಿಂದ 1,200 ಕೋಟಿ ಖರ್ಚು ಮಾಡಿ ನೀರು ಅಲ್ಲೇ ತರಿಸೋದು. ನಮ್ಮ ತುಂಗಭದ್ರಲ್ಲಿದ್ದ ಕೇವಲ 28 ಕ್ಯೂಸೆಕ್ಸ್ ಮಾತ್ರ ತಗೊಂಡು ಬರ್ತದೆ. ಆದ್ರೆ ನೀರಿಂದ ಸಾಕಷ್ಟು ಸರಿ ಹೋಗೋದಿಲ್ಲ. ಇನ್ನು ಉಳಿಕಿದ ಇಂಡಸ್ಟ್ರಿಗಳಿಗೆ ಬರೋದಕ್ಕೆ ಚಾನ್ಸೇ ಇಲ್ಲ. ಆದ ಕಾರಣ ಇರೋ ಪ್ಲಾಂಟ್ ಇವತ್ತು ಆ ಜಿಂದಾಲ್ 28 ಲಕ್ಷ ಟನ್ನಿಗೆ ಬಂದ್ರೆ ಇಡೀ ದೇಶದಲ್ಲೇ ಒಂದೇ ಸೂರಿನಡಿ ಅತ್ಯಂತ ದೊಡ್ಡ ಪ್ಲಾಂಟ್ ಆಗೋ ಪ್ಲಾಂಟ್ ಆಗ್ತದೆ. ಅದರಿಂದ ಈಗ ಎಷ್ಟು ನಮ್ಮ ಜೀವನ ಮಟ್ಟ ಬೆಳೆದಿದೆ ಅಂತ ತಮಗೆಲ್ಲ ಗೊತ್ತಿದೆ. ಆದ ಕಾರಣ ನಾವು ಬಳ್ಳಾರವರಾಗಿ ಇವತ್ತು ಸ್ವಾಗತಿಸಿ ಆ ಇಂಡಸ್ಟ್ರಿಯಿಂದ ಹೆಚ್ಚಿನ ರೀತಿ ಬರಬೇಕು, ಇನ್ನು ಬೆಳಿಬೇಕಂತ ಹೇಳಿ ನನ್ನ ಆಸೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.